ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಯುವ ಪಡ್ಕೋಣ. ನಾವು ಅನೇಕ ಹಾರರ್ ಸಿನಿಮಾಗಳನ್ನು ನೋಡಿರ್ತೀವಿ. ಒಂದು ತಂಡ ಒಂದು ಬಂಗ್ಲೆಗೆ ಹೋಗುತ್ತೆ, ಆ ಬಂಗಲೆಯಲ್ಲಿ ಅನೇಕ ಘಟನೆಗಳನ್ನು ಎದುರಿಸುತ್ತೆ, ನಂತರ ಹೇಗೋ ಪಾರಾಗಿ ಬರ್ತಾರೆ. ಇವತ್ತು ನಾನು ಹೇಳೋಕೆ ಹೊರಟಿರೋದು ಕೂಡ ಒಂದು ಭಯಾನಕ ಬಂಗಲೆಯ ಕಥೆ. ಕೇರಳದ ಜನರು ಭೂತ್ ಬಂಗ್ಲೆ ಅಂತಾನೆ ಕರೆಯಲ್ಪಡುವಂತಹ ಬಂಗಲೆಯ ಒಂದು ಕತೆ ಇವತ್ತು ನಿಮ್ಮ ಮುಂದೆ. ಓಕೆ, ಈ ಬೋನ್ಕಾರ್ಡ್ ಬಂಗಲೆ 1951ರಲ್ಲಿ ಬ್ರಿಟಿಷರು ಇದನ್ನ ಕಟ್ಟಿರ್ತಾರೆ. ಈ ಬಂಗ್ಲೆ ಅಗಸ್ತ್ಯ ಪರ್ವತ ಶ್ರೇಣಿಯಿಂದ ಹಚ್ಚ ಹಸಿರಾಗಿರುವಂತಹ ಕಾಡುಗಳ ನಡುವೆ ಈ ಬಂಗ್ಲೆ ಇರುತ್ತೆ. ಹಾಗೆ ಈ ಬಂಗ್ಲೆನ 25 GB ಬಂಗ್ಲೆ ಅಂತ ಕೂಡ ಕರೀತಾರೆ. ಅಲ್ಲದೆ ಈ ಬಂಗ್ಲೆಯನ್ನ ನಿರ್ಮಿಸಿದವನು ಕೂಡ ಅಲ್ಲಿನ ಇಂಗ್ಲಿಷ್ ಅವನೇ ಆಗಿರುವಂತಹ ಚಹಾ ತೋಟದ ಮಾಲೀಕನಾಗಿರ್ತಾನೆ. ಈತ ಹಾಗೂ ಈತನ ಹೆಂಡತಿ ಹಾಗೂ ಆತನಿಗೆ ಒಂದು ಹೆಣ್ಮಗು ಇರುತ್ತೆ. ಈ ಮೂವರು ಕೂಡ ಈ ಬಂಗಲೆಯಲ್ಲಿನೇ ವಾಸವಾಗಿರ್ತಾರೆ. ಹಾಗೆ ಸ್ವಲ್ಪ ದಿನಗಳ ನಂತರ ಆ ಮಗು ಅನುಮಾನಾಸ್ಪದವಾಗಿ ಶವವಾಗಿ ಪತ್ತೆ ಆಗುತ್ತೆ. ಶವವಾಗಿ ಪತ್ತೆ ಆಗಿದೆ, ಯಾಕೆ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ಗಳು ಲಭ್ಯವಾಗಿಲ್ಲ. ಓಕೆ, ಇದಾದ ನಂತರ ಸ್ವಲ್ಪ ದಿನಗಳ ಕಳೆದ ಹಾಗೆ ಈ ಗಂಡ ಹೆಂಡತಿ ಇಬ್ರು ಕೂಡ ಬಂಗ್ಲೆನ ಬಿಟ್ಟು ಲಂಡನ್ಗೆ ಹೋಗ್ತಾರೆ. ಇವರು ಹೋದ ನಂತರ ಆ ಬೋರ್ಕಾರ್ಡ್ ಬಂಗ್ಲೆ ಖಾಲಿಯಾಗಿ ಬಿದ್ದಿರುತ್ತೆ. ಈ ಘಟನೆ ಆದ ಸ್ವಲ್ಪ ದಿನಗಳ ನಂತರ ಅಲ್ಲಿನ ಸ್ಥಳೀಯರಿಗೆ ಆ ಒಂದು ಬಂಗ್ಲೆಯಲ್ಲಿ ಯಾರೋ ಆ ಗಾಜನ್ನ ಒಡೆಯೋ ಶಬ್ದ, ಕಿಟಕಿ ಗಾಜುಗಳನ್ನೆಲ್ಲ ಒಡಿತಾ ಇರುವ ಹಾಗೆ ಜೋರಾಗಿ ಆ ಹುಡುಗಿ ಕಿರ್ಚೋ ಹಾಗೆ ಅಲ್ಲಿ ಯಾವುದೋ ನೆರಳು ಓಡಾಡೋ ಹಾಗೆ ಅವರಿಗೆ ಕಾಣಿಸ್ತಾ ಇರುತ್ತೆ. ಸೊ ಇದೆಲ್ಲ ಒಂದ್ ಕಡೆ ಆದ್ರೆ ಒಬ್ಳು ಬಾಲಕಿ ಕಟ್ಟಿಗೆ ತರೋದಕ್ಕೆ ಆ ಕಾಡುಗಳ ಮಧ್ಯದಲ್ಲಿ ಬಂಗಲೆಯ ಸಮೀಪದಲ್ಲಿ ಹೋಗಿರ್ತಾಳೆ ಕಟ್ಟಿಗೆನ ತರೋಕೆ. ಅಲ್ಲಿಂದ ಹಿಂತಿರುಗಿದಂತ ಅವಳು ವಿಚಿತ್ರವಾಗಿ ವರ್ತನೆ ಮಾಡಕ್ಕೆ ಶುರು ಮಾಡ್ತಾಳೆ. ಅಲ್ಲದೆ ಅವಳು ಇಂಗ್ಲಿಷ್ನಲ್ಲಿ ಪಟಪಟ ಅಂತ ಮಾತಾಡೋಕ್ಕೂ ಶುರು ಮಾಡ್ತಾಳೆ, ಅಲ್ಲದೆ ಬರೆಯೋ ಕೂಡ ಶುರು ಮಾಡ್ತಾಳೆ. ಆಕ್ಚುಲಿ ಕತೆ ಏನಂತಂದ್ರೆ ಅವಳು ಅನ್ಎಜುಕೇಟೆಡ್ ಆಗಿರ್ತಾಳೆ. ಯಾವುದೇ ಬರವಣಿಗೆ ಅವರಿಗೆ ಬರ್ತಾ ಇರಲ್ಲ, ಓದೋಕ್ಕೂ ಕೂಡ ಅವರಿಗೆ ಗೊತ್ತಿರಲ್ಲ. ಇದನ್ನ ನೋಡಿದ ಅಲ್ಲಿನ ಜನರು ತುಂಬಾ ಶಾಕ್ ಆಗ್ತಾರೆ. ಆ ಬಾಲಕಿಯ ಭೂತನೆ
ಈ ಹುಡುಗಿಗೆ ಹಿಡಿದಿದೆ ಅಂತ ಅಲ್ಲಿನ ಸ್ಥಳೀಯರು ಮಾತಾಡ್ಕೊಂತಾರೆ. ಸೊ ಇದಿಷ್ಟು ಒಂದು ಕಡೆ ಕತೆ ಆದರೆ, ಈ ಕತೆಗೂ ಒಂದು ಪ್ರಿಕ್ವೆಲ್ ಇದೆ. ಬ್ರಿಟಿಷರು ಈ ಬಂಗ್ಲೆಯನ್ನ ಕಟ್ಟುವ ಮೊದಲು ಈ ಸ್ಥಳವನ್ನು ಹುಡುಕಲು ಬುಡಕಟ್ಟು ಜನಾಂಗದವನಾದ ಕರಿತಂಡನ್ ಎಂಬ ಹುಡುಗನ ಸಹಾಯವನ್ನು ಪಡೆದಿದ್ದರು ಎಂದು. ಅಲ್ಲದೆ ಎಲ್ಲ ಕೆಲಸ ಆದ ನಂತರ ಒಬ್ಬ ಬ್ರಿಟಿಷ್ ಇಂಜಿನಿಯರ್ ಆತನನ್ನು ಆ ಸ್ಥಳದಲ್ಲಿಯೇ ಕೊಲೆ ಮಾಡಿದ್ದಾನೆ ಎಂದು ಅಲ್ಲಿನ ಜನರ ಒಂದು ಅಭಿಪ್ರಾಯ ಕೂಡ ಇದೆ. ಸೊ ಈ ಒಂದು ಕಾರಣದಿಂದ ಕರಿತಂಡನ್ ಎಂಬ ಹುಡುಗನ ಆತ್ಮ ಆ ಬಂಗಲೆ ಸುತ್ತ ಓಡಾಡ್ತಿರಬಹುದು ಎಂಬುದು ಕೂಡ ಅಲ್ಲಿನ ಸ್ಥಳೀಯರ ಒಂದು ಅಭಿಪ್ರಾಯವಾಗಿದೆ. ಸೊ ಇದಿಷ್ಟು ಕೇರಳದ ಬೋನ್ಕರ್ಡ್ ಬಂಗಲೆಯ ಕಥೆಯಾಗಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ಮತ್ತೆ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಯುವ ಪಡುಕೋಣೆ. ಥ್ಯಾಂಕ್ ಯು.